ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಅನಸೂಯೆ ಶಾರದನ ಹತ್ರ ಹೇಳ್ತಾ ಇರ್ತಾಳೆ, ಈ ಪೂಜೆ ಮಾಡಿಸ್ತಾ ಇರೋದು ನೀನು ಮತ್ತೆ ಸಿದ್ದು ಒಂದಾಗಿರಲಿ ಅಂತ ಅಲ್ಲ, ಸಿದ್ದು ದೋಷದಲ್ಲಿ ಕಂಟಕ ಇದೆ, ಅದಕ್ಕೋಸ್ಕರ ಈ ಪೂಜೆ ಮಾಡಿಸ್ತಿದ್ದೀನಿ ಅಂತ ಅಂದಾಗ ಶಾರದನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಏನು ಹೇಳ್ತಿದ್ದೀರಾ ಅಮ್ಮ, ದೋಷ ಇದೆಯಾ, ಯಾರು ಹೇಳಿದ್ದು ನಿಮಗೆ ಅಂತ ಕೇಳ್ತಿರ್ಬೇಕಾದ್ರೆ, ಹೌದು ಕಣೆ ಪುರೋಹಿತರೆ ಹೇಳಿದ್ರು, ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಇದ್ದಾಗ ಸುಳ್ಳೆಲ್ಲ ಹೇಳ್ಬೇಡಿ ಅಂತ ಕೇಳ್ತಾ ಇರ್ತಾಳೆ. ನಾನು ಯಾಕೆ ಸುಳ್ಳು ಹೇಳಲಿ, ನಿನಗೆ ನಂಬಿಕೆ ಇಲ್ಲ ಅಂತ ಅಂದರೆ ಪುರೋಹಿತರ ಜೊತೆ ನೀನೇ ಮಾತಾಡು, ಇರು ಒಂದು ನಿಮಿಷ ಆರತಿನ ಕರಿತೀನಿ ಅಂತ ಅಂದ್ಬಿಟ್ಟು ಆರತಿ ಬಾರಮ್ಮ ಬಾರಮ್ಮ ಅಂತ ಆರತಿ ಕರೆದಾಗ ಹೇಳಿ ಆಂಟಿ ಅಂತ ಇರ್ತಾಳೆ. ಅದೇ ಪುರೋಹಿತರು ಹೇಳಿದ್ರಲ್ಲಮ್ಮ, ಇವಾಗ ಏನಾದರೂ ನಾವು ಸತ್ಯನಾರಾಯಣ ಪೂಜೆ ಮಾಡಿಸ್ಲಿಲ್ಲ ಅಂತಂದರೆ ಸಿದ್ದು ದೋಷದಲ್ಲಿ ಕಂಟಕಿದೆ ಅಂತ ಹೇಳಿದ್ರಲ್ಲ, ಆ ಪುರೋಹಿತರ ನಂಬರ್ಗೊಂದು ಕಾಲ್ ಮಾಡಿಕೊಡಮ್ಮ, ಶಾರದಾ ಮಾತಾಡಲಿ ಅಂತ ಕಣ್ಮಿಟಕ್ಸ್ತಿರ್ಬೇಕಾದ್ರೆ, ಹಾಂ ಸರಿ ಸರಿ ಬರ್ತೀನಿ ಆಂಟಿ, ಒಂದು ನಿಮಿಷ ಫೋನ್ ತಗೊಬರ್ತೀನಿ ರೂಮಲ್ಲಿ ಅಂತ ಅಂದ್ಬಿಟ್ಟು ತಗೊಬರೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ನೀವು ಹೇಳಿದ್ದೇನಾದರೂ ಸುಳ್ಳಾದರೆ ಖಂಡಿತ ಲೈಫಲ್ಲಿ ಯಾವತ್ತೂ ನಾನು ನಿಮ್ಮನ್ನು ನಂಬೋದು ಇಲ್ಲ, ಮಾತಾಡ್ಸೋದು ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಸುಮ್ಮನೆ ಇರೆ, ನಾನು ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಲಿ ಅಂತ ಅನಸೂಯೆ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಆರತಿ ಬರ್ತಾಳೆ. ಪುರೋಹಿತರೆ, ನಮ್ಮ ಅತ್ತಿಗೆ ಮಾತಾಡಬೇಕು, ಸ್ವಲ್ಪ ಮಾತಾಡಿ ಅಂತ ಅಂದಾಗ ಫೋನ್ ತೊಗೊಂಡು ಈ ಕಡೆ ಶಾರದಾ ಮಾತಾಡ್ತಾ ಇರ್ತಾಳೆ. ಹಾಂ ಹೇಳಿ ಪುರೋಹಿತರೆ, ಈಗ ಸತ್ಯನಾರಾಯಣ ಪೂಜೆ ಮಾಡಿಸ್ಲೇಬೇಕಂತ ಅಂದಾಗ, ಹೌದಮ್ಮ ಅವ್ರ ಹೆಸರಲ್ಲಿ ತುಂಬ ಗಂಡಾಂತರ ಇದೆ, ಈ ಪೂಜೆ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ, ಸಣ್ಣ ಪುಟ್ಟ ದೋಷ ಎಲ್ಲ ನಿವಾರಣೆ ಆಗುತ್ತೆ, ಏನಾದರೂ ಮಾಡಿಸ್ಲಿಲ್ಲ ಅಂತಂದರೆ ದೊಡ್ಡ ಗಂಡಾಂತರನೇ ಬಂದರೂ ಬರ್ಬೋದು ಅಂತ ಅಂದಾಗ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಸರಿ ಪುರೋಹಿತರೆ, ನಾನು ಹಾಗಾದರೆ ಪೂಜೆಗೆ ರೆಡಿಯಾಗಿ ಬರ್ತೀನಿ ಅಂತ ಅಂದಾಗ, ಸರಿ ಸರಿ ಆದಷ್ಟು ಬೇಗ ಬನ್ನಿ, ನಾವೆಲ್ಲ ರೆಡಿ ಮಾಡ್ಕೋತಿರ್ತೀವಿ ಅಂತ ಪುರೋಹಿತರು ಹೇಳಿ ಫೋನ್ ಕಟ್ ಮಾಡ್ತಾ ಇರ್ತಾರೆ. ಈ ಕಡೆ ಶಾರದನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸೈಲೆಂಟಾಗಿ ನಿಂತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಬರ್ತೀರಲ್ವ ಪೂಜೆಗೆ ಅಂತ ಅಂದಾಗ ಸುಮ್ಮನೆ ತಲೆ ಹಲ್ಲಾಡಿಸ್ತಾ ಇರಬೇಕಾದ್ರೆ, ಸರಿ ಸರಿ ಆಯಿತು ಹೋಗ್ಬಿಟ್ಟು ನೀವು ರೆಡಿಯಾಗಿ ಬನ್ನಿ ಅಂತ ಶಾರದನ್ ಕಳಿಸ್ಬಿಟ್ಟು ಸಿದ್ದು ಈ ಕಡೆ ತುಂಬ ಖುಷಿಯಿಂದ ಆರತಿ ಹತ್ರ ಕೇಳ್ತಾ ಇರ್ತಾನೆ, ಬಲು ಚಾಲಾಕಿದೆಯಾ ಕಣೆ ನೀನು, ಹೆಂಗೆ ಮಾಡಿದೆ, ಅದು ಇಷ್ಟು ಅರ್ಜೆಂಟಾಗಿ ನಿನಗೆ ಯಾವ ಪುರೋಹಿತರು ಸಿಕ್ಕಿದ್ರು ಅಂತ ಅಂದಾಗ ಆರತಿ ನಗಾಡ್ತಾ ಇರ್ತಾಳೆ. ಅಯ್ಯೋ ಅಣ್ಣ, ಯಾರು ಹೇಳು ನಮ್ಮ ಆಪತ್ ಬಾಂಧವ ಯೋಗಿ ಕುಟೆ ಮಾತಾಡಿಸ್ತೆ ಅಂತ ಅಂದಾಗ ಅವನ ಈ ರೀತಿ ಮಾತಾಡಿದ್ದು ಅಂತ ಸಿದ್ದುಗೆ ತುಂಬ ಖುಷಿ ಆಗ್ತಿರುತ್ತೆ. ಜೋರಾಗಿ ಮಾತಾಡಬೇಡಿ, ಏನಾದರೂ ಈ ವಿಷಯ ಶಾರದವ್ರಿಗೆ ಗೊತ್ತಾದರೆ ಪೂಜೆನೂ ಇಲ್ಲ ಪುನಸ್ಕಾರನೂ ಇಲ್ಲ, ನನಗೆ ಮಹಾಮಂಗಳಾರತಿ ಮಾಡಿಬಿಡ್ತಾರೆ, ಅಂತೂ ಇಂತೂ ನನ್ನ ಜೊತೆ ಕೂತ್ಕೊಳ್ಳೋಕೆ ಒಪ್ಕೊಂಡ್ರಲ್ಲ, ಅದೇ ನನಗೆ ದೊಡ್ಡ ಖುಷಿ ಅಂತ ಸಿದ್ದು ಖುಷಿ ಪಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಅನಸೂಯ ದೇವ್ರ ಹತ್ರ ಬಿಡ್ಕೋತಾ ಇರ್ತಾಳೆ, ನಮ್ಮ ಶಾರದಾ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾಳೆ, ಇದೇ ಮೊದಲನೇ ಪೂಜೆ, ಯಾವುದೇ ನಿರ್ವಿಘ್ನ ಆಗದಲ್ಲೇ ಕಾಪಾಡು, ಅವಳಿಗೆ ಒಳ್ಳೇದು ಮಾಡು ಅಂತ ಬಿಡ್ಕೋತಾ ಇರ್ತಾಳೆ. ಆದರೆ ಶಾರದಾ ಇನ್ನೊಂದು ಕಡೆ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ. ಏನು ದೇವ್ರೆ, ನನ್ನನ್ನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕ್ಬಿಟ್ಟಲ್ಲ, ನಾನು ಸಿದ್ಧ ಸರ್ ಹೆಂಡ್ತಿ ಅಂತ ನಾನು ಇನ್ನೂ ಒಪ್ಕೊಂಡಿಲ್ಲ, ಅಂಥದ್ರಲ್ಲಿ ಅವರಿಗೆ ದೋಷ ನಿವಾರಣೆಗೋಸ್ಕರ ಪೂಜೆ ಮಾಡಿಸ್ಲೇಬೇಕು, ಅವ್ರಿಗೆ ಕಂಟಕ ಇದೆ ಅಂತ ಹೇಳ್ತಾ ಇದೆಯಲ್ಲ, ನಾನು ಅವ್ರ ಹೆಂಡ್ತಿಯಾಗಿ ಕೂರಲಿಲ್ಲ ಅಂದರೂ ಒಬ್ಬ ಹಿತೈಷಿಯಾಗಿ ನಾನು ಅವ್ರ ಜೊತೆ ಕೂರಲ್ಲ, ಏಕೆಂದರೆ ಅವ್ರಿಗೆ ಯಾವತ್ತೂ ನಾನು ಕೆಟ್ಟದನ್ನು ಬಯಸಿಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಇನ್ನೊಂದು ಕಡೆ ಸುಮಿತ್ರನೂ ಸಹ ಹೇಳಿರ್ತಾಳೆ, ಇಷ್ಟೊಂಥರ ಅರ್ಜೆಂಟಾಗಿ ನೀವು ಪೂಜೆನ ಇಟ್ಕೊಂಡಿದ್ದೀರಲ್ಲ, ಇದು ಮನೆಯವ್ರಿಗೆ ಒಳ್ಳೇದಲ್ಲ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ದೀಪು ಕಣ್ಣ ಮುಚ್ಚೆ ಗಾಡೆ ಗೂಡೆ ಅಂತ ಆಟಾಡ್ಕೊಂಡು ಕಣ್ಮುಚ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಕಣ್ಣ ಮುಚ್ಚಲೆ ಆಡ್ತಾ ಇವಾಗ ಆರತಿ ಅಕ್ಕ ಬಂದರು ಅಂತಂದಾಗ, ಯಾವಾಗಲೂ ನಿನಗೆ ಆಟ ಆಡೋದೇ ಚಿಂತೆ ಅಲ್ವಾ ದೀಪು ಅಂತ ಅಂದಾಗ, ಬನ್ನಿ ಆರತಿ ಅಕ್ಕ ಆಟ ಆಡೋಣ ಅಂತ ಕರಿತಾ ಇರ್ತಾಳೆ. ಇಲ್ಲ ಪುಟ, ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಲ್ವಾ, ಇವಾಗ ಬರಲ್ಲ ಅಂದಾಗ, ಸರಿ ಆಯಿತು ಸಂಜೆ ಬರ್ತೀರಾ ಅಲ್ವಾ ಅಂತ ಅಂದಾಗ, ಖಂಡಿತ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡಿ, ನೀವು ಎಲ್ಲಿ ಬೇಕಾದರೂ ಔತ್ಕೊಳ್ಳಿ, ಆದರೆ ಆ ಪಾರಿಜಾತ ಆಂಟಿ ರೂಮಲ್ಲಿ ಮಾತ್ರ ಔತ್ಕೋಬೇಡಿ, ನಾನು ಹುಡ್ಕಕ್ಕೆ ಬರಲ್ಲ ಅಂದಾಗ, ಯಾಕೋ ಅಂತ ಕೇಳ್ತಿರ್ಬೇಕಾದ್ರೆ, ಅವ್ರ ರೂಮಿಗೆ ಏನಾದರೂ ನೀವು ಹೋದರೆ ನಾನು ಹುಡ್ಕೊಂಡು ಬಂದರೆ ಏನೋ ಅವ್ರ ರೂಮಲ್ಲಿ ಕತ್ಕೋತಾ ಇದ್ದೀನಿ ಅಂತ ಎಲ್ಲರ ಮೇಲೂ ಹೇಳಿ ನನ್ನನ್ನು ಬಯಸ್ತಾರೆ, ಸೊ ಅದಕ್ಕೋಸ್ಕರ ನನಗೆ ತುಂಬ ಬೇಜಾರಾಗುತ್ತೆ, ನಾನು ಅಲ್ಲಿಗೆ ಬರಲ್ಲ ಅಂದಾಗ, ಪರವಾಗಿಲ್ಲ ಬಿಡು, ನೀನು ಹೇಳೋದು ಸರಿ ಇದೆ, ಒಂದು ಕೆಲಸ ಮಾಡು, ನಾನು ಎಲ್ಲೆಲ್ಲಿ ಔತ್ಕೋಬೇಕು ಎಲ್ಲೆಲ್ಲಿರಬೇಕು ಬಚ್ಚಿಟ್ಕೋಬೇಕಂತ ನೀನೇ ಹೇಳು, ಸಂಜೆ ಆಟ ಆಡೋಣ, ಡೀಲ್ ಓಕೆನಾ ಅಂತ ಅಂದಾಗ ದೀಪಕ್ ತುಂಬ ಖುಷಿ ಆಗ್ತಿರುತ್ತೆ. ಸರಿ, ಇವಾಗ ಅಣ್ಣ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾನೆ, ನೀನು ಅವನ ಜೊತೆ ಆಟ ಆಡೋಗು, ನಾನು ಇವಾಗ ಅಮ್ಮನ ರೆಡಿ ಮಾಡಿ ಕರ್ಕೊಬರ್ತೀನಿ ಅಂತ ಅಂದಾಗ ಬಾಯ್ ಮಾಡಿ ದೀಪು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಆರತಿ, ಅದಕ್ಕೆ ನೀವು ಈ ಸೀರೆನ ಉಟ್ಕೊಳ್ಳಿ ಅಂತ ಸೀರೆ ಕೊಟ್ಟಾಗ, ಇದು ನೀನು ಕೊಡ್ತಿದ್ದೀಯ ಆರತಿ, ಇದು ತುಂಬ ದುಬಾರಿ ಇದೆ, ನನಗಿದು ಬೇಡ, ನನ್ನ ಹತ್ರ ಇರೋದನ್ನೇ ಒಂದು ಉಟ್ಕೋತೀನಿ ಬಿಡು ಅಂತ ಅಂದಾಗ, ಯಾಕದಕ್ಕೆ ಈ ಥರ ಹೇಳ್ತಾ ಇದ್ದೀರಾ, ತವ್ರ ಮನೆಯಿಂದ ಇದು ಮೊದಲನೇ ಉಡುಗೊರೆ ಅಲ್ವಾ ನಿಮಗೆ ಸಿಗ್ತಾ ಇರೋದು, ತುಂಬ ಖುಷಿಯಿಂದ ಉಟ್ಕೊಳ್ಳಿ ಅದಕ್ಕೆ ಅಂದಾಗ, ಆದರೂ ನನಗೆ ಇಷ್ಟು ದುಬಾರಿ ಸೀರೆ ಉಟ್ಟು ಅಭ್ಯಾಸ ಇಲ್ಲ ಆರತಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆಲ್ಲ ಅನ್ಬೇಡಿ, ಇನ್ಮೇಲೆ ಮುಂದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಆಯಿತಾ, ಇನ್ಮೇಲೆ ಈ ರೀತಿ ಎಲ್ಲ ಇದ್ದಿದ್ದೆ, ಪ್ಲೀಸ್ ಉಟ್ಕೊಳ್ಳಿ ಅದಕ್ಕೆ ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ. ನೋಡಿ ಅದಕ್ಕೆ ನಿಮಗೆ ಉಟ್ಕೊಳ್ಳೋಕೆ ಏನಾದರೂ ಕಷ್ಟ ಆಗ್ತಿದ್ರೆ ನಾನು ಇದನ್ನೆಲ್ಲ ಯಾರು ತಿರ್ಬೇಕಾದ್ರೆ ಟೆನ್ಷನ್ ಹಾಕಿ ನಾನು ಹೆಲ್ಪ್ ಮಾಡ್ತೀನಿ, ಅಷ್ಟು ಜನ ನಿಮ್ಮನ್ನು ರೆಡಿ ಮಾಡ್ತೀನಿ, ನಮ್ಮ ಅಣ್ಣ ನೋಡಿ ಅವ್ನು ಹಾಗೆ ನಿಮ್ಮನ್ನು ನೋಡ್ತಾ ಫಿದಾ ಆಗಬೇಕು ಅಂತ ಅಂದಾಗ
ಶಾರದಾನಿಗೆ ತುಂಬ ಮುಜುಗರ ಆಗ್ತಾ ಇರುತ್ತೆ. ಸಾರಿ ಅದಕ್ಕೆ ರೆಡಿಯಾಗಿ ಬನ್ನಿ, ಬೇಗ ವೆಯ್ಟ್ ಮಾಡ್ತಿರ್ತೀವಿ ಅಂತ ಹೊರಟು ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಸಿದ್ದು ಜೊತೆ ಆಟ ಆಡ್ತಾ ಇರಬೇಕಾದ್ರೆ ನಾನು ವಿನ್ನು ಅಂತ ಹೇಳ್ತಾ ಇರ್ತಾಳೆ. ನೀನು ವಿನ್ ಆದರೆ ನನಗೆ ತುಂಬಾ ಖುಷಿ, ನನ್ನ ಮಗಳು ಯಾವಾಗಿದ್ರೂ ಗೆಲ್ಲಬೇಕು ಅಂತ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಇಬ್ಬರು ಒಂದು ಆಟನ ಆಟ ಆಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ಗುಣಗುಣ ಅಂದ್ಕೊಂಡು ಯಾವಾಗಲೂ ಅಂದ್ಕೊಂಡೇ ಬರ್ತಾ ಇರ್ತಾರೆ ಅಂತ ಬೈಕೊಂಬರ್ಬೇಕಾದ್ರೆ ಅಜ್ಜಿ ಏನಾದರೂ ಮಾತಾಡಿದ್ರ ಗುಣಗುಣ ಅಂತ ಅಂತ ಅನ್ಬೇಕಾದ್ರೆ ನನಗೇನು ಮಾಡೋಕ್ಕೆ ಕೆಲಸ ಇಲ್ವ ಸಿದ್ದು ಅಂದ್ಬಿಟ್ಟು ಒಂದು ಬೌಲ್ ತುಂಬ ಫ್ರೂಟ್ಸ್ ಹಾಕ್ಕೊಂಡು ತಿಂತಾ ಇರ್ತಾಳೆ. ಅಷ್ಟೊತ್ತಿಗೆ ದೀಪು ಅಪ್ಪ ಗುಣಗುಣ ಅಂತ ಅಂದರೆ ಏನು ಅಂತ ಅಂದಾಗ ಕರೆಕ್ಟಾಗಿರೋ ಕ್ವಶನ್ನ ಕೇಳಿದೆ. ಯಾರೋ ಒಬ್ಬರು ನಾವಿಬ್ಬರು ಈ ಥರ ಕೂತಿರ್ತೀವಿ ನೋಡಿ, ಅವರಿಗೆ ಎದುರುಗಡೆ ಇರೋರ ಜೊತೆ ಮಾತಾಡೋಕ್ಕಾಗ್ದಲೇ ಇಂಡೈರೆಕ್ಟಾಗಿ ಗುಣಗುಣ ಅನ್ನೋದನ್ನೇ ಗುಣಗುಣ ಅಂತ ಅಂತೀವಿ ಅಂತ ಅನ್ಬೇಕಾದ್ರೆ ದೀಪು ಓ ಈ ಥರನ ಪಾರಿಜಾತ ಅಜ್ಜಿ ಮಾತಾಡ್ತಲ್ಲ ಆ ಥರನ ಅಂದಾಗ ಹೌದು ಖಂಡಿತ ಅವ್ರನ್ನೇ ಕೇಳು, ತುಂಬ ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂತ ಅಂದಾಗ ತುಂಬ ಅಂದರೆ ತುಂಬ ಅತಿ ಆಯಿತು ಸಿದ್ದು ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ. ಏನು ಅತಿ ಆಯಿತು, ಬೌಲ್ಗೆ ಹಾಕೊಂಡ್ಬಂದಿರೋ ಫ್ರೂಟ್ಸ್ ಅತಿ ಆಯಿತಾ, ಹಂಗಾರೆ ಸ್ವಲ್ಪನೇ ಹಾಕೊಂಡು ತಿನ್ನಬೇಕಿತ್ತು ಅಂತ ಅಂದಾಗ ದೀಪು ನಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದೀಪು ಒಂದು ಕೈಗೆ ಕಾಯಿನ್ ಇಟ್ಕೊಂಡು ಇದು ಯಾವ ಕೈಲಿದೆ ಹೇಳಿ ಪಾಪ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ರೆಡಿಯಾಗಿ ಬರ್ತಾಳೆ. ಶಾರದನ ನೋಡಿ ಸಿದ್ದು ತುಂಬ ಫಿದಾಗಿ ಅವಳನ್ನೇ ನೋಡಿಕೊಂಡು ನಿಂತ್ಕೊಬಿಡ್ತಾನೆ. ಅಪ್ಪ ಪ್ಲೀಸ್ ಯಾವ ಕೈಲಿದೆ ಹೇಳಿ ಅಂತ ಅನ್ಬೇಕಾದ್ರೆ ಸಿದ್ದು ಮಾತ್ರ ಏನು ರೆಸ್ಪಾನ್ಸ್ ಮಾಡದೆ ಶಾರದನ ನೋಡ್ತಿರ್ಬೇಕಾದ್ರೆ ಹಿಂತಿರುಗಿ ಈ ಕಡೆ ದೀಪು ನೋಡಿದಾಗ ಅವಳಿಗೂ ಸಹ ಅವ್ರ ಅಮ್ಮನ ನೋಡಿ ತುಂಬ ಖುಷಿ ಆಗ್ತಿರುತ್ತೆ. ವಾಮ್ ಅಮ್ಮ ಎಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದುಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿರ್ಬೇಕತ್ತೆ. ಅಷ್ಟೊತ್ತಿಗೆ ಅನಸೂಯ ಹಾಗೆ ಆರತಿ ಎಲ್ಲರೂ ಬಂದು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳ್ತಾ ಇದ್ದರೆ ಅನಸೂಯ ದೃಷ್ಟಿ ತೆಗಿತಾ ಇರ್ತಾಳೆ. ಯಾರ ಕೆಟ್ಟ ದೃಷ್ಟಿ ಸಹ ನಿನ್ನ ಮೇಲೆ ಬೀಳದೇ ಇರಲಿ ಶಾರದಾ ಅಂತ ದೃಷ್ಟಿ ತೆಗೆದಾಗ ಪಾರಿಜಾತಂಗೆ ಹೊಟ್ಟೆ ಉರಿತಾ ಇರುತ್ತೆ. ಹಾಗೆ ಆ ಸೀರೆನ ನೋಡಿದ ತಕ್ಷಣ ಪಾರಿಜಾತ ನೆನ್ಪು ಮಾಡ್ಕೋತಾ ಇರ್ತಾಳೆ. ಈ ಸೀರೆ ಸಿದ್ದು ಕೊಟ್ಟಿದ್ದಲ್ವಾ, ಅವತ್ತು ಹೇಳಿದ್ನಲ್ವಾ ಒಂದು ಕ್ಷಣನೂ ಶಾರದವರು ನನ್ನನ್ನು ಬಿಟ್ಟಿರಲ್ಲ, ಆ ರೀತಿ ಒಂದಲ್ಲ ಒಂದು ದಿನ ಪ್ರೀತಿ ಮಾಡ್ತಾರೆ, ಹಾಗೆ ಸದ್ಯದಲ್ಲೇ ಈ ಸೀರೆನೂ ಸಹ ಉಟ್ಕೋತಾರೆ ಅಂತ ಹೇಳಿದ ಮಾತು ನೆನ್ಪು ಮಾಡ್ಕೋತಿರ್ಬೇಕಾದ್ರೆ ಸಿದ್ದು ಪಾರಿಜಾತ ಕಡೆ ನೋಡಿ ಕಣ್ಸನ್ನೆ ಮಾಡಿದಾಗ ಪಾರಿಜಾತನಿಗೆಲ್ಲ ಅರ್ಥ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಅದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂದ್ಬಿಟ್ಟು ಅಣ್ಣ ನಿನ್ನ ಕಡೆಯಿಂದ ಏನಾದರೂ ಫೀಡ್ಬ್ಯಾಕ್ ಇದೆಯಾ ಅಂತ ಆರತಿ ಕೇಳ್ತಿರ್ಬೇಕಾದ್ರೆ ನಾನು ತುಂಬ ಕನ್ಫ್ಯೂಷನ್ ಆಗಿದ್ದೀನಿ. ಈ ಸೀರೆಯಿಂದ ಶಾರದವ್ರಿಗೆ ಅಂದ ಜಾಸ್ತಿ ಆಯಿತು ಅಥವಾ ಆ ಸೀರೆ ಉಟ್ಕೊಳೋದ್ರಿಂದ ಜಾವಣ್ಣ ದೊಡ್ಡ ಕವಿ ಆಗಿಬಿಟ್ಟೆಲ್ಲೋ ನೀನು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ದೀಪು ಬನ್ನಿ ಎಲ್ಲರೂ ಹೋಗೋಣ ಟೈಮ್ ಆಯಿತು ಪೂಜೆಗೆ ಅಂತ ಕರಿತಿರ್ಬೇಕಾದ್ರೆ ನೀನು ಯಾಕೆ ಬರ್ತೀಯಾ, ನೀನು ಶಾಲೆಗೆ ಹೋಗು, ನೀನು ಬರೋದು ಬೇಡ ಅಂತ ಅಂದಾಗ ಇಲ್ಲಮ್ಮ ಪೂಜೆಗೆ ಎಲ್ಲರೂ ಹೋಗ್ತಿದ್ದಾರೆ ನಾನು ಬರ್ತೀನಿ, ನನಗೆ ಸ್ಕೂಲಲ್ಲಿದ್ದು ಪಾಠ ಕೇಳೋಕ್ಕಾಗಲ್ಲ, ಪ್ಲೀಸ್ ಬರ್ತೀನಿ ಅಂದಾಗ ಬೇಡ ನೀನು ಶಾಲೆ ಬಟ್ಟೆ ಹಾಕೋ ಹೋಗು, ಅಲ್ಲ ಹೋಗ್ಬೇಕಾದ್ರೆ ನಿನ್ನನ್ನು ಬಿಟ್ಟು ಹೋಗ್ತೀವಿ ಅಂತ ಶಾರದೆ ಹೇಳ್ತಿದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಪೂಜೆ ಮಾಡಿಸ್ತಿದ್ದೀನಿ, ಅಂಥದ್ರಲ್ಲಿ ಪೂಜೆಗೆ ನನ್ನ ಮಗಳಿಲ್ಲ ಅಂದರೆ ಹೆಂಗೆ, ಅವಳು ಸಹ ಬರಬೇಕು ಅಂತ ಹೇಳ್ತಾ ಇರ್ತಾನೆ. ಹೌದು ಮತ್ತೆ ಅಂತ ದೀಪ ಹೇಳ್ತಿರ್ಬೇಕಾದ್ರೆ ಎಲ್ಲರನ್ನೂ ಎತ್ಕಡ್ತಾ ಇದೆಯಾ ನೀನು ಅಂತಾಗ ನೋಡಿ ಶಾರದಾ ಅವರೇ ಬೇಜಾರು ಮಾಡ್ಕೋಬೇಡಿ, ದೀಪು ಇರಲಿ ಆಯಿತಾ, ಏನೇ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೋ ಅದನ್ನೆಲ್ಲ ನಾನು ಸಂಜೆ ಬಂದು ಹೇಳ್ಕೊಡ್ತೀನಿ, ಅವಳನ್ನ ಕರ್ಕೊಳ್ಳಿ ಅಂತ ಅಂದಾಗ ಎಲ್ಲರೂ ಪ್ಲೀಸ್ ಕರ್ಕೋ ಶಾರದಾ ಅಂತ ಅಂದಾಗ ಸರಿ ಬನ್ನಿ ಅಂತ ಪೂಜೆಗೆ ಹೋಗೋಕ್ಕೆ ಅಂತ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಪಾರಿಜಾತ ಯೋಚನೆ ಮಾಡ್ತಾ ಇರ್ತಾಳೆ. ಇದೇನಿದು ಸಿದ್ದು ಹೇಳ್ದಂಗೆ ಶಾರದಾ ಸೀರೆ ಉಟ್ಕೊಬಿಟ್ಲಲ್ಲ, ಹಾಗಾದರೆ ಖುಷಿಯಾಗಿ ಸಂಸಾರ ಮಾಡ್ತಾಳ ಅಂತ ಯೋಚನೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಹಾಲಲ್ಲೆಲ್ಲರೂ ಸಹ ಕೂತಿರ್ತಾರೆ. ಈ ಕಡೆ ದಶರಥ ಮುರಳಿ ಹಾಗೆ ಶಿವನಾರಾಯಣ ಎಲ್ಲರೂ ಕೂತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಇಷ್ಟು ದಿನ ನಾನೊಬ್ಬ ದೊಡ್ಡ ಹಿರಿಯ ನಾಯಕ ಅಂತ ಈ ಮನೇಲೆಲ್ಲರೂ ಗೌರವ ಕೊಡ್ತಿದ್ರು, ನನ್ನ ಅಪ್ಪಣೆ ಇಲ್ದಲೆ ಒಂದು ಹುಲ್ಕಡ್ನೂ ಸಹ ಈ ಮನೇಲಿ ನಡೀತಿರ್ಲಿಲ್ಲ, ಅಂಥದ್ರಲ್ಲಿ ಇವತ್ತು ನನ್ನ ಮಾತು ಮೀರಿ ಹೋಗ್ತಿದ್ದೀರಾ, ಹಾಗಾದರೆ ನನ್ನ ಮಾತಿಗೆ ಗೌರವನೇ ಇಲ್ಲ ಅಂತ ತಾತ ಬೈತಿರ್ಬೇಕಾದ್ರೆ ದಶರಥ ಕೋಪ ಮಾಡಿಕೊಂಡು ಸಿದ್ದು ಹತ್ರ ಹೋಗಿ ಏನೋ ಆಗಿದೆ ಸಿದ್ದು ನಿನಗೆ ಈ ರೀತಿ ಆಡ್ತಾ ಇದೆಯಲ್ಲ, ಹಾಗಾದರೆ ಅಪ್ಪನ ಮಾತಿಗೆ ಬೆಲೆನೇ ಇಲ್ವಾ, ಇಷ್ಟು ದಿನ ಎಲ್ಲ ಒಟ್ಟಿಗೆ ಇದ್ವಿ, ಇವಾಗ ಅವಳು ಕುತ್ತಿಗೆ ತಾಳಿ ಕಟ್ಟಿದ ತಕ್ಷಣ ನಾವು ಬೇಡವಾದ ಅಂತ ಅನ್ಬೇಕಾದ್ರೆ ಶಾರದಾ ತುಂಬ ಬೇಜಾರಾಗಿ ನಿಂತ್ಕೋತಾಳೆ. ನೋಡಿ ಮಾವ ನಾನು ಆ ರೀತಿ ಹೇಳಿಲ್ಲ, ಎಲ್ಲರೂ ನಾನು ಕೇಳಿದೆ ತಾನೆ, ಯಾರು ಸಹ ಒಪ್ತಿದ್ಕೆ ಈ ಪೂಜೆ ಮಾಡಿಸ್ತಾ ಇದ್ದೀನಿ, ಎಲ್ಲರಿಗೂ ಒಳ್ಳೇದಾಗಲಿ, ಮನೇಲಿ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅಂತ ನಾನು ಹೋಗ್ತಿದ್ದೀನಿ ಅಷ್ಟೇ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಹೌದಪ್ಪ ನೀನೊಂದು ಮಾತಾಡಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೋ, ಈ ವಿಷಯ ನಮ್ಮ ಗೋಲ್ಡಿಗೆ ಬೇರೆ ಗೊತ್ತಿಲ್ಲ, ಏನಾದರೂ ಗೊತ್ತಾದರೆ ಅವಳನ್ನ ಸಮಾಧಾನ ಮಾಡೋಕ್ಕೆ ನಾನು ಹೇಳ್ತಾರೆ ನೀರು ಕುಡಿಬೇಕು, ಆ ರೀತಿ ಆಗಿದೆ, ಇನ್ನೂ ಚೇತರಿಸ್ಕೊಳ್ಳೋಕ್ಕೆ ಆಗಿಲ್ಲ, ನಿನಗೆ ಪೂಜೆ ಎಲ್ಲ ಬೇಕು ಅಂತ ಬೈತಾ ಇರ್ತಾಳೆ. ಹಾಗೆ ನಿಂದೇನು ತಪ್ಪಿಲ್ಲ ಬಿಡು, ಎಲ್ಲ ಈ ಮಹಾನಟಿ ಇದ್ದಾಳಲ್ಲ ಈ ಶಾರದೆ ಇವಳ್ದಿಂದಲೇ ಹಳ್ಳಿ ಗುಗ್ಗು ನೋಡೋಕೆ ಮಾತ್ರ ಹೆಂಗಿದ್ದಾಳೆ, ಹೆಂಗೆ ಬೇಕಂಗೆ ನಮ್ಮ ಸಿದ್ದುನ ಬಳಸ್ಕೋತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ತುಂಬ ಕೋಪ ಮಾಡ್ಕೊಂಡು ಅಜ್ಜಿ ಎಲ್ಲ ವಿಷಯಕ್ಕೆ ನೀವು ಶಾರದವ್ರನ್ನ ಬೈಬೇಡಿ ಆಯಿತಾ, ಇವಾಗ ಅವರು ಬರೀ ಶಾರದಾರಲ್ಲ ಮಿಸ್ಸಸ್ ಸಿದ್ಧಾರ್ಥ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಬರೀಲಿ ನನಗೆಷ್ಟು ಗೌರವ ಕೊಡ್ತಿರೋ ಅಷ್ಟೇ ಗೌರವ ಅವರಿಗೂ ಸಿಗಬೇಕು ಅಂತ ಅಂದಾಗ ತಾತ ಮುಚ್ಚೋ ಬಾಯ್ನ ನೀನು, ಏನೋ ಗೌರವ, ಬೆನ್ನಿಗೆ ಚೂರಿ ಹಾಕಿದಳು ಈ ಪಾಪಿಗೆ ನಾವು ಗೌರವ ಕೊಡ್ಬೇಕಾ, ನಿನ್ನಂತ ದಡ್ಡ ಶಿಖಮಣಿ ಬೇರೆಯವರಿಲ್ಲ ಅಂತ ಬೈತಾ ಇರ್ತಾರೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನೀವು ಯಾರು ಗೌರವ ಕೊಡಿ ಅಂತ ನಾನು ಯಾವತ್ತೂ ಕೇಳಿಲ್ಲ, ಅದಕ್ಕೆ ಅರ್ಹಳು ನಾನಲ್ಲ ತಾತ, ನಾನು ಈ ಪೂಜೆಗೆ ಒಪ್ಕೊಂಡಿದ್ದಕ್ಕೆ ಇನ್ನೊಂದು ಬಲವಾದ ಕಾರಣ ಇದೆ, ಸಿದ್ಧ ಸರ್ ದೋಷದಲ್ಲಿ ಕಂಟಕ ಇದೆ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅದಕ್ಕೋಸ್ಕರ
ನನಗೋಸ್ಕರ ಪೂಜೆಗೆ ಮಾಡಬೇಕು ಅಂತ ಅಂದರು. ಈ ಪೂಜೆಗೋಸ್ಕರ ನಾನು ಒಪ್ಕೊಂಡೆ, ಇನ್ಯಾಕೆ ಕೆಟ್ಟ ಉದ್ದೇಶದಿಂದಲೂ ಸಹ ನಾನು ಒಪ್ಕೊಳ್ಳಿಲ್ಲ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಸಿದ್ದು ಮುಖರ ನೋಡ್ತಾ ಇರ್ತಾರೆ. ಪ್ಲೀಸ್ ಕೈ ಮುಗ್ದು ಕೇಳ್ಕೊತೀನಿ, ನನಗೋಸ್ಕರ ಬರಬೇಡಿ. ಸಿದ್ದು ಸರ್ ಮೇಲಿರೋ ಪ್ರೀತಿಗೋಸ್ಕರ ಎಲ್ಲರೂ ಬರ್ ನಿಂತ ಶಾರದಾ ಕಣ್ಣೀರಾಕೊಂಡು ಬಿಡ್ತಾ ಇದ್ರೆ ಯಾರು ಮಾತಾಡದೆ ಹಾಗೆ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಸುಮಿತ್ರನ ಕಣ್ಣಲ್ಲೇ ಕರಿತಿರ್ಬೇಕಾದ್ರೆ, ನನಗೆ ಗೊತ್ತು ಶಾರದಾ, ನೀನು ನನ್ನನ್ನು ಬನ್ನಿ ಅಮ್ಮ ಅಂತ ಕರಿತಿದ್ಯಾ, ಆದರೆ ನಾನು ನನ್ನ ಮಗಳ ಮುಖ ನೋಡಿಕೊಂಡು ಸುಮ್ಮನೆ ಇರಬೇಕಾಗಿದೆ. ಖಂಡಿತ ನಾನು ಬರೋಕ್ಕಾಗಲ್ಲ. ನೀನು ಸಿದ್ದನ ಬಿಟ್ಟು ಬೇರೆ ಯಾವುದೇ ಹುಡುಗನೂ ಸಹ ಇಷ್ಟಪಟ್ಟಿದ್ರೆ ನಾನೇ ಮುಂದೆ ನಿಂತು ನಿನ್ನನ್ನು ಮದುವೆ ಮಾಡಿಕೊಡ್ತಾ ಇದ್ದೆ. ಆದರೆ ಇವಾಗ ನನ್ನ ಮಗಳ ಸಂಕಟ ನಾನು ನೋಡೋಕ್ಕಾಗ್ತಿಲ್ಲ, ಬರೋಕ್ಕಾಗ್ತಿಲ್ಲ. ಹಂಗಂತ ನೀವಿಬ್ಬರು ಖುಷಿಯಾಗಿರಬಾರ್ದು ಅಂತ ನಾನು ಯಾವತ್ತೂ ಬಯಸಲ್ಲಮ್ಮ ಅಂತ ತನ್ನ ಮನಸ್ಸಲ್ಲೇ ನೋವನ್ನ ಅನುಭವಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಬನ್ನಿ ಹೋಗೋಣ ಅಂತ ಕರಿತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ನಿಜವಾಗ್ಲೂ ಸಿದ್ದುಗೆ ಕಂಟಕ ಇದೆಯಾ ಅಂತ ಅಂದಾಗ ಹ್ಞೂ ಅಮ್ಮ ಅಂತ ಹೇಳಕ್ಕೆ ಹೋಗ್ತಾ ಇದ್ರೆ ಅಷ್ಟೊತ್ತಿಗೆ ವಿಮಲ ಸುಮ್ಮನೆ ಇರು, ಇವಳು ಹೇಳ್ತಾ ಇರೋದೆಲ್ಲ ದೊಡ್ಡ ನಾಟಕ, ಕಿವಿಗೆ ಎಲ್ಲರಿಗೂ ಕಾಲಿಫ್ಲವರ್ ಇಡ್ತಾ ಇದ್ದಾಳೆ ಅಂತ ಬೈತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಬನ್ನಿ ಆರ್ತಿ ಹೋಗೋಣ ಅಂತ ಎಲ್ಲರನ್ನೂ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ವಿಧಿ ಇಲ್ದಲೆ ಶಾರದಾ ಕಣ್ಣೀರು ಹಾಕೊಂಡು ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತಾತ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ, ನನ್ನನ್ನು ಏನು ಅಂದ್ಕೊಂಡಿದ್ದಾರೆ, ಈ ಮನೇಲಿ ಹಿರಿಯರಿಗೆ ರೆಸ್ಪೆಕ್ಟ್ ಅನ್ನೋದೇ ಇಲ್ವಾ, ನಾನು ಇವನಿಗೆ ಈ ರೀತಿನ ಸಂಸ್ಕೃತಿ ಕಲಿಸ್ಕೊಟ್ಟಿದ್ದು ನನ್ನನ್ನು ಕಾಲು ಕಸ್ತನಾಗಿ ನೋಡಿಕೊಂಡು ಹೋಗ್ತಾ ಇದ್ದಾನಲ್ಲ ಅಂತ ಬೈತಾ ಇದ್ರೆ ದಶರಥ ಮನೇಲಿ ಮದುವೆನ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತದ್ರಲ್ಲಿ ಈ ಪೂಜೆ ಎಲ್ಲ ಮಾಡ್ತಿದ್ದಾರಲ್ಲ ಏನು ಮಾಡೋದು ಅಂತ ಅಂದಾಗ ಸಿದ್ದುಗೆ ಏನಾದರೂ ಕಂಟಕ ಇದೆಯಲ್ವಾ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಬಿಡಿ ಅಣ್ಣ ಅಂತ ವಿಮಲ ಹೇಳ್ತಿದ್ರೆ, ಸುಮ್ಮನೆ ಇರು ಇದೆಲ್ಲ ದೊಡ್ಡ ನಾಟಕ ಅಂತ ಮತ್ತೆ ಪಾರಿಜಾತ ಬೈತಾ ಇರ್ತಾಳೆ. ಅದೇ ನಮ್ಮ ಗೋಲ್ಡಿ ಬಗ್ಗೆ ಯಾರು ಯೋಚನೆ ಮಾಡಲ್ಲ, ಅವಳಿಗೇನಾದರೂ ಗೊತ್ತಾದರೆ ಆಕಾಶ ಭೂಮಿನ ಒಂದು ಮಾಡ್ತಾಳೆ ಅಂದಾಗ ಈ ವಿಷಯನ ಯಾರಿಗೂ ಹೇಳ್ಬೇಡಿ, ದಯವಿಟ್ಟು ಅವಳ ಪಾಡಿಗಳು ಇದ್ಬಿಡ್ಲಿ ಅಂತ ಅಂದಾಗ ನನ್ನ ಮಗಳು ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು, ಈ ವಿಷಯನ ನಾನು ಹೇಳಲ್ಲ ಅಂತ ದಶರಥ ಹೇಳ್ತಾ ಇರ್ತಾನೆ. ಅಲ್ಲ ಸಿದ್ದು ಅಂತ ನಮ್ಮ ಮಾತು ಮೀರೋದ, ನೀವು ಯಾರಾದರೂ ಈ ಪೂಜೆಗೆ ಹೋದರೆ ನಾನಂತೂ ಸುಮ್ಮನೆ ಬಿಡಲ್ಲ, ಇದು ನನ್ನ ಇಚ್ಛೆ ಅಂತ ತಾತ ವಾರ್ನ್ ಮಾಡ್ತಿರ್ಬೇಕಾದ್ರೆ ಮುರಳಿಗೆ ಟೆನ್ಷನ್ ಆಗ್ತಿರುತ್ತೆ. ಇದೇನಪ್ಪ ನಾನು ಪೂಜೆಗೆ ಹೋದರೆ ಏನು ಗತಿ ಆಗುತ್ತೋ ಅಂತ ಟೆನ್ಷನ್ ಆಗ್ತಿರ್ಬೇಕಾದ್ರೆ ಈ ಕಡೆ ವಿಮಲ ನನ್ನ ಮಗನಿಗೆ ಏನು ಕಂಟಕ ಕಾದಿದೆಯೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.